ನಾನು ಸುರೇಶ್ ಮನಿ ಸೀಕ್ರೆಟ್ ಗೈಡ್. ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮ್ಮ ಜೊತೆಗೆ ಲಾ ಆಫ್ ಅಟ್ರಾಕ್ಷನ್ ಅಂದರೆ ಕನ್ನಡದಲ್ಲಿ ಆಕರ್ಷಣೆ ಸಿದ್ಧಾಂತದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ಇವತ್ತಿನ ನಿರ್ಮಾಣದಲ್ಲಿ ಅತ್ಯಂತ ಪ್ರಚಲಿತವಾಗಿರ್ತಕ್ಕಂಥ ವಿಷಯವಾಗಿದೆ. ಅದರಲ್ಲೂ ಫಾರಿನ್ ಕಂಟ್ರಿಯಲ್ಲಿ ಇದರ ಬಳಕೆಯನ್ನು ಹೆಚ್ಚು ಮಾಡ್ತಾ ಇದ್ದಾರೆ. ದಿ ಸೀಕ್ರೆಟ್ ಅನ್ನೋ ಬುಕ್ಕಿನ ಬಗ್ಗೆ ಕೂಡ ನೀವು ಕೇಳಿರ್ಬೋದು. ದಿ ಸೀಕ್ರೆಟ್ ಬುಕ್ನಲ್ಲಿ ಮೇನ್ ಆಗಿ ಮೆನ್ಷನ್ ಮಾಡಿರ್ತಕ್ಕಂಥ ವಿಷಯ ಅಂದರೆ ಲಾ ಆಫ್ ಅಟ್ರಾಕ್ಷನ್ ಅಂದರೆ ಆಕರ್ಷಣೆ ಸಿದ್ಧಾಂತ. ಈ ಆಕರ್ಷಣಾ ಸಿದ್ಧಾಂತವನ್ನು ಬಳಸಿಕೊಂಡು ನಾವು ಜೀವನದಲ್ಲಿ ಹೇಗೆ ಉನ್ನತಿ ಸಾಧಿಸ್ಬೋದು, ಅದೇ ರೀತಿಯಾಗಿ ನಾವು ಹೇಗೆ ಜೀವನದಲ್ಲಿ ನಮ್ಮ ಇಷ್ಟಾರ್ಥಗಳನ್ನು ಬಯಕೆಗಳನ್ನು ಫುಲ್ಫಿಲ್ ಮಾಡ್ಕೋಬಹುದು ಅಂತ ನೋಡೋಣ. ವಿಶ್ವಕ್ಕೆ ಅದರದೇ ಆದ ನಿಯಮಗಳಿರ್ತವೆ. ಹೇಗೆ ನಮ್ಮ ಭಾರತ ಸಂವಿಧಾನವು ತನ್ನದೇ ಆದ ನಿಯಮಗಳನ್ನು ಕೊಡುತ್ತೋ, ಹೇಗೆ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡಲಿಕ್ಕೆ IPS ಸೆಕ್ಷನ್ಗಳಿವೆಯೋ, ಅದೇ ರೀತಿಯಾಗಿ ವಿಶ್ವವು ನಡೆಯಲು ಅದರದೇ ಆದ ನಿಯಮಗಳಿವೆ. ಅದರಲ್ಲಿ ಅನೇಕ ನಿಯಮಗಳು, ಲಾ ಆಫ್ ಬ್ಯಾಲೆನ್ಸ್ ಇರ್ಬೋದು, ಲಾ ಆಫ್ ಒನ್ನೆಸ್ ಇರ್ಬೋದು, ಲಾ ಆಫ್ ಅಟೆನ್ಷನ್ ಇರ್ಬೋದು, ಲಾ ಆಫ್ ಎಫೆಕ್ಟ್ ಆ್ಯಂಡ್ ಕಾಸ್ ಇರ್ಬೋದು, ಹೀಗೆ ಅನೇಕ ಇವೆ. ಅದರಲ್ಲಿ ಒಂದು ಯಾವುದಂದರೆ ಲಾ ಆಫ್ ಅಟ್ರಾಕ್ಷನ್. ಈಗ ಅದರ ಬಗ್ಗೆ ಮಾತಾಡೋಣ. ಹಾಗಾದರೆ ತಡ ಯಾಕೆ, ಬನ್ನಿ ವಿಷಯಕ್ಕೆ ಹೋಗೋಣ. ಲಾ ಆಫ್ ಅಟ್ರಾಕ್ಷನ್ ಎಂದರೆ ನಮ್ಮ ಜೀವನದಲ್ಲಿ ನಮಗೆ ಕೋರಿಕೊಂಡದ್ದನ್ನು ಬಳಸಲಿಕ್ಕೆ ನಾವು ಮಾಡ್ತಕ್ಕಂಥ ಒಂದು ಪ್ರಯೋಗವಾಗಿದೆ. ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ಇಂದು ಎಲ್ಲರ ಬಾಯಲ್ಲಿ ಜನಜನಿತವಾಗಿದೆ. ಅದನ್ನು ತಿಳಿಸುವ ಪ್ರಯತ್ನ ಮಾಡ್ತಾ ಇದ್ದೇವೆ. ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ನಾವು ಇಂಗ್ಲೀಷಲ್ಲಿ ಹೇಳ್ತಾ ಇದ್ದೀವಿ. ಈ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ನಮ್ಮ ಸನಾತನ ಧರ್ಮದಲ್ಲಿ ಯೋಗ ವಸಿಷ್ಠ ಗ್ರಂಥದಲ್ಲಿ ಶ್ರೀರಾಮನಿಗೆ ವಸಿಷ್ಠ ಮುನಿಯು ಈ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಹೇಳಿದ್ದನ್ನು ನಾವು ನೋಡ್ಬೋದಾಗಿದೆ. ಅಂದರೆ ಯಾವ ರೀತಿಯಾಗಿ ಕರ್ಮವನ್ನು ಮಾಡ್ತಿದ್ದಾರೆ ಅಂದರೆ ಆಕರ್ಷಣೆ ಅನ್ನುವುದು ತನ್ನದೇ ಆದಂಥ ಪ್ರಾಮುಖ್ಯತೆಯನ್ನು ಪಡೆದಿರೋದನ್ನು ನಾವು ವಸಿಷ್ಠ ಮಹರ್ಷಿಗಳು ಬರೆದಂತಹ ಯೋಗ ವಸಿಷ್ಠದಲ್ಲಿ ಕಾಣಬಹುದಾಗಿದೆ. ಶ್ರೀರಾಮಚಂದ್ರನಿಗೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಬರ್ತಾರೆ. ಈ ಜ್ಞಾನವು ನಮಗೆ ಫಾರಿನಿಂದ ಬಂದಿದ್ದ ಅಲ್ಲ, ನಮ್ಮ ದೇಶದಲ್ಲೇ ನಮ್ಮ ಸನಾತನ ಧರ್ಮದಿಂದ ಬಂದಿದ್ದು ಅಂತ ನಾವು ತಿಳಿದುಕೊಳ್ಳಬಹುದಾಗಿದೆ. ಹೀಗೆ ಈ ಲಾ ಆಫ್ ಅಟ್ರಾಕ್ಷನ್ ಬಳಸ್ಕೊಂಡು ಜೀವನದಲ್ಲಿ ಏನನ್ನು ಬೇಕಾದರೂ ಸಾಧಿಸ್ಬೋದು. ಅಂದರೆ ಆಕರ್ಷಣೆ ಯಾವುದನ್ನು ನಾವಿಲ್ಲಿ ಏನು ಆಕರ್ಷಣೆ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ನಾವು ಯಾವ ರೀತಿಯಾದ ಆಲೋಚನೆಗಳನ್ನು, ಯಾವುದೇ ರೀತಿಯಾದ ಅಫರ್ಮೇಷನ್ಗಳನ್ನು, ಯಾವ ರೀತಿಯಾದ ವಿಜುವಲೈಸೇಷನ್ಗಳನ್ನು ಮಾಡ್ತಾ ಬರ್ತೀವಿ, ಅದೇ ನಮ್ಮ ಜೀವನದಲ್ಲಿ ಆಕರ್ಷಣೆ ಮಾಡ್ತಾ ಬರ್ತದೆ. ಈ ಆಕರ್ಷಣೆ ನಿಯಮವು ಹೇಗೆ ನಡೆಯುತ್ತದೆ ಅಂದರೆ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾವು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತೀವಿ, ಯಾವ ರೀತಿಯಾಗಿ ಫೀಲ್ ಮಾಡ್ತೀವಿ, ಯಾವ ರೀತಿಯಾಗಿ ನಾವು ಅದನ್ನು ಅನುಭವಿಸ್ತೀವಿ, ಅದೇ ರೀತಿಯಾಗಿ ಯಥಾವತ್ತಾಗಿ ನಮ್ಮ ಜೀವನದಲ್ಲಿ ಬರಲು ಪ್ರಾರಂಭಿಸುತ್ತದೆ. ಅನೇಕ ಉದಾಹರಣೆಗಳನ್ನು ನೋಡಿಕೊಳ್ಳಬಹುದು. ಕಳೆದ ಒಂದು 5-6 ತಿಂಗಳಿಂದ ಹಿಡಬಹುದು ಅಥವಾ ಒಂದು ವಾರದಿಂದ ಇರಬಹುದು, ನಿಮ್ಮ ಜೀವನದಲ್ಲಿ ನೀವು ಯಾವ ರೀತಿಯಾದಂತಹ ವಿಚಾರಗಳನ್ನು ಇಟ್ಕೊಂಡಿರ್ತೀರಿ ಅದೇ ರೀತಿಯಾದ ಆಕರ್ಷಣೆ ನಿಮಗೆ ಸಹಜವಾಗಿ ಆಗ್ತಾ ಇರ್ತದೆ. ಬೇಕಾದರೆ ಒಂದು ಕ್ಷಣ ಯೋಚಿಸಿ ನೋಡಿ. ಉದಾಹರಣೆಗೆ ಹೇಳಬೇಕಂದ್ರೆ, ನಾನು ತುಂಬ ಬಡವ ಇದ್ದೀನಿ, ನಾನು ತುಂಬ ಕಷ್ಟ ಇದೆ, ತುಂಬ ಸಾಲ ಇದೆ ಅಂತ ಹೀಗೆ ಪದೇ ಹೇಳೋದ್ರಿಂದ ಅದೇ ರೀತಿಯಾದ ಜೀವನ ನಮಗೆ ಅಟ್ರಾಕ್ಷನ್ ಆಗುತ್ತೆ. ಅದಕ್ಕೆ ವಿರುದ್ಧವಾಗಿ ನಾವು ನಮ್ಮಲ್ಲಿ ಇಲ್ಲದೇ ಇರತಕ್ಕಂಥ ವಿಷಯ ಆಲ್ರೆಡಿ ಇದೆ ಅಂತ ಹೇಳಬೇಕಾಗತ್ತೆ. ಅಂದರೆ ವಾಟ್ ಯು ವಾಂಟ್ ಅಲ್ಲ, ವಾಟ್ ಯು ಬಿಕಮ್ ಯು ಆರ್ ಥಿಂಕಿಂಗ್. ಅಂದರೆ ನೀವು ಯಾವ ರೀತಿ ಥಿಂಕ್ ಮಾಡ್ತೀರಿ ಅದೇ ನೀವು ಆಗಿರ್ತೀರಿ. ಅಂದರೆ ನಿಮ್ಮ ಕೋರಿಕೆಯನ್ನು ಈಡೇರಿಸಲಿಕ್ಕೆ ಯಾವ ರೀತಿಯಾದಂತಹ ವ್ಯಕ್ತಿಯನ್ನು ಅಥವಾ ನೀವು ವಾಕ್ಯವನ್ನು ಬಳಸ್ತೀರಿ, ನೀವು ಯಾವ ರೀತಿಯಾಗಿ ಫೀಲ್ ಮಾಡ್ತೀರಿ, ಈ ದಿನ ನೀವು ಯಾವ ರೀತಿಯಾಗಿ ಅದನ್ನು ಅನುಭವಿಸ್ತಾ ಬರ್ತೀರಿ ಅದೇ ನಿಮ್ಮ ಜೀವನದಲ್ಲಿ ಬರಲು ಪ್ರಾರಂಭಿಸುತ್ತದೆ. ಹೀಗಾಗಿ ಈ ಲಾ ಆಫ್ ಅಟ್ರಾಕ್ಷನ್ ಅನ್ನು ಬಳಸಿಕೊಂಡು ಸುಮಾರು ರೀತಿಯಾದಂಥ ಮ್ಯಾನಿಫೆಸ್ಟ್ ಮಾಡ್ಕೋಬೋದಾಗಿದೆ. ಅಂದರೆ ನಿಮ್ಮ ಡ್ರೀಮ್ ಕಾರ್ ಇರ್ಬೋದು, ಡ್ರೀಮ್ ಜಾಬ್ ಇರ್ಬೋದು, ಅಥವಾ ಡ್ರೀಮ್ ಹೋಮ್ ಇರ್ಬೋದು, ಅಥವಾ ಏನಾದರೂ ಇರ್ಬೋದು, ಅವುಗಳನ್ನು ಈಸಿಯಾಗಿ ಲಾ ಆಫ್ ಅಟ್ರಾಕ್ಷನ್ ಬಳಸ್ಕೊಂಡು ಮಾಡ್ಬೋದಾಗಿದೆ. ಈ ಲಾ ಆಫ್ ಅಟ್ರಾಕ್ಷನ್ ಹೇಗೆ ವರ್ಕ್ ಆಗುತ್ತೆ ಅಂದರೆ, ನಿಮ್ಮ ಆಲೋಚನೆಯು ಯೂನಿವರ್ಸಲ್ಗೆ ಹೋಗುತ್ತೆ, ಅಂದರೆ ವಿಶ್ವಕ್ಕೆ ಹೋಗುತ್ತೆ. ಆ ವಿಶ್ವವು ನಿಮ್ಮ ಆಲೋಚನೆಗಳನ್ನು ಸ್ವೀಕರಿಸಿಕೊಂಡು ಅದೇ ರೀತಿಯಾಗಿ ನಿಮಗೆ ಕೊಡಲು ಪ್ರಯತ್ನ ಮಾಡ್ತದೆ. ಅಂದರೆ ಒಂದು ಆಲೋಚನೆಗೆ ಪದೇ ಹೇಳೋದ್ರಿಂದ ಅಥವಾ ಪದೇ ಅದರ ಬಗ್ಗೆ ಆಲೋಚನೆ ಮಾಡೋದ್ರಿಂದ ವಿಶ್ವವನ್ನು ತೆಗೆದುಕೊಳ್ಳುತ್ತದೆ. ಈ ವಿಶ್ವಶಕ್ತಿಗೆ ಬಂದಾಗ ನಾವು ಅದನ್ನು ಬಾಹ್ಯವಾಗಿಯೂ ನೋಡ್ಬೋದು, ಅದೇ ರೀತಿಯಾಗಿ ಆಂತರಿಕವಾಗಿಯೂ ನೋಡ್ಬೋದು. ನಮ್ಮ ಸಬ್ ಕಾನ್ಷಿಯಸ್ ಮೈಂಡು ಹಾಗೂ ವಿಶ್ವ ಎರಡು ಒಂದೇ ಆಗಿದೆ. ನಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಇರ್ತಕ್ಕಂಥ ವಿಚಾರಗಳು ವಿಶ್ವದೊಂದಿಗೆ ಅವೇನಾಗಿರ್ತವೆ ಅಂತಂದರೆ ಸಂಪರ್ಕವನ್ನು ಏರ್ಪಡಿಸಿರ್ತವೆ. ಅದಕ್ಕಾಗಿ ನಾವು ನಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಇರ್ತಕ್ಕಂಥ ವಿಚಾರಗಳನ್ನು ಸ್ಪಷ್ಟವಾಗಿ ನಿರ್ದಿಷ್ಟವಾಗಿ ನಮಗೆ ಯಾವ ರೀತಿಯಾದ ಜೀವನ ಬೇಕೋ ಆ ರೀತಿ ಜೀವನ ಮಾಡಲಿಕ್ಕೆ ರೂಪಿಸ್ಕೊಳ್ಬೋದಾಗಿದೆ. ಹೀಗೆ ನಾವು ಇದನ್ನು ಮನಿ ವಿಚಾರಕ್ಕೆ ಇರ್ಬೋದು, ಅಥವಾ ನಮ್ಮ ಯಾವುದೇ ಡ್ರೀಮ್ ಪ್ರಾಜೆಕ್ಟ್ ಇರ್ಬೋದು, ಅಥವಾ ನಮ್ಮ ಡ್ರೀಮ್ ಇರ್ಬೋದು, ಅಥವಾ ಇನ್ನು ಯಾವುದೇ ಕೋರಿಕೆ ಇರಬಹುದು, ಅವುಗಳನ್ನು ಮಾಡಲಿಕ್ಕೆ ಈ ಲಾ ಆಫ್ ಅಟ್ರಾಕ್ಷನ್ ಬಳಸಬಹುದು. ಈ ಲಾ ಆಫ್ ಅಟ್ರಾಕ್ಷನ್ ಸೀರೀಸ್ ತುಂಬ ಇದೆ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಈಗ ಜಸ್ಟ್ ನಿಮಗೆ ಪ್ರೈಮರಿ ಇಂಟ್ರೊಡಕ್ಷನ್ಗೋಸ್ಕರ ಈ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಹೇಳ್ತಾ ಇದ್ದೀನಿ.
ಮುಂದಿನ ಬರೋ ವಿಡಿಯೋಗಳಲ್ಲಿ ನಾನು ಲಾ ಆಫ್ ಅಟ್ರಾಕ್ಷನ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ 7 ಲಾಸ್ ಆಫ್ ಯೂನಿವರ್ಸಲ್ ಅಂತ ಇದೆ, ಅದರಲ್ಲಿ ಒಂದು ಲಾ ಆಫ್ ಅಟ್ರಾಕ್ಷನ್, ಅದರ ಬಗ್ಗೆ ನಾನು ಇನ್ನೂ ಸವಿವರವಾಗಿ ಹೇಳ್ತಾ ಬರ್ತೀನಿ. ಜಸ್ಟ್ ಈಗ ನೀವು ಬೇಸಿಕ್ ಆಗಿ ತಿಳ್ಕೊಂಡಿದ್ದೀರಿ. ಮುಂದಿನ ವಿಡಿಯೋದಲ್ಲಿ ಇದರ ಬಗ್ಗೆ ನಾನು ಸವಿಸ್ತರವಾಗಿ ಹೇಳ್ತೀನಿ. ಅದನ್ನು ಯಾವ ರೀತಿಯಾಗಿ ನಾವು ಮನಿ ಮ್ಯಾನಿಫೆಸ್ಟ್ ಮಾಡಲಿಕ್ಕೆ ಬಳಸ್ಬೋದು, ಹಣವನ್ನು ಸಂಪಾದನೆ ಮಾಡಲಿಕ್ಕೆ ಬಳಸ್ಬೋದು, ಹೇಗೆ ಅದನ್ನು ಬಳಸ್ಕೊಂಡು ಜೀವನದಲ್ಲಿ ಉನ್ನತಿಯನ್ನು ಸಾಧಿಸ್ಬೋದು ಅಂತ ನಾನು ಮುಂದೆ ಹೇಳ್ತಾ ಬರ್ತೀನಿ. ಅಲ್ಲಿವರೆಗೆ ನನ್ನ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇರಿ, ನನ್ನ ವಿಡಿಯೋಗಳನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆದರೂ ನಿಮಗೆ ಏನಾದರೂ ಅಭಿಪ್ರಾಯ ಇದ್ದರೆ ನನಗೆ ಕಮೆಂಟ್ ಮುಖಾಂತರ ಬರೆದು ಹಾಕಿ ನಾನು ಉತ್ತರಿಸುವ ಪ್ರಯತ್ನ ಮಾಡ್ತೀನಿ. ನೀವೆಲ್ಲರೂ ಸಿರಿವಂತರಾಗಲಿ ಅಂತ ನಾನು ಬೇಡ್ತಾ ಇದ್ದೀನಿ. ತಥಾಸ್ತು ತಥಾಸ್ತು ತಥಾಸ್ತು.